ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಸಾರಿ, ನಾನು 2 ಡೇಸಿಂದ ವ್ಲಾಗ್ಸನ್ನು ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ನನ್ನ ಹೆಲ್ತ್ ಸ್ವಲ್ಪ ಅಪ್ಸೆಟ್ ಇದೆ. ಯಾಕಂದರೆ ತುಂಬಾ ಲೂಸ್ ಮೋಷನ್ ಆಗಿತ್ತು ಆ್ಯಂಡ್ ತುಂಬಾ ಸ್ಟಮಕ್ ಪೇನ್ ಆಗಿಬಿಟ್ಟಿತ್ತು. ನಾನು ಯೂಶ್ವಲಿ ಅನ್ಹೆಲ್ದಿ ಫುಡ್ಸೇ ತಿನ್ನಲ್ಲ, ಮನೆ ಹೋಮ್ ಮೇಡ್ ಫುಡ್ಸನ್ನೇ ನಾನು ಪ್ರಿಫರ್ ಮಾಡ್ತೀನಿ. ಆದರೆ ಸಮ್ ಟೈಮ್ ನಾವು ಹೊರಗೆ ಹೋದಾಗ ತಿನ್ನಬೇಕಾಗುತ್ತೆ, ಅಂದರೆ ಎಮರ್ಜೆನ್ಸಿಗೆ ತಿನ್ನಲೇಬೇಕು ಅನ್ನೋ ಟೈಮಲ್ಲಿ ತಿನ್ನಬೇಕಾಗತ್ತೆ. ಬಟ್ ಅಂಥ ಟೈಮಲ್ಲಿ ಈ ಥರ ಏನೋ ಒಂದು ಆಗಿಬಿಡುತ್ತೆ. ಸೊ ಈಗ ಜಸ್ಟ್ ನಾನು ನಿನ್ನೆಯಿಂದನೇ ರಿಕವರ್ ಆಗಿರೋದು. ಸೊ ಇವತ್ತು ಕೂಡ ಅಷ್ಟೇ ನಾನು ಓಕೆ ಪರ್ಫೆಕ್ಟ್ 100% ಆಲ್ ರೈಟ್ ಅನ್ನೋ ಥರ ಏನಿಲ್ಲ. ಬಟ್ ಸ್ಟಿಲ್ ತುಂಬ ಲಾಂಗ್ ಆಗಿಬಿಡುತ್ತೆ, ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇರಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಹಾಗಾಗಿ ನಾನು ಇವತ್ತು ಸಿಂಪಲ್ ಆದ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ವೀಡಿಯೋ ಮಾಡಬೇಕು ಅಂದ್ಕೊಂಡೆ. ಬಿಕಾಸ್ ತುಂಬ ಕ್ವಶನ್ಸೇ ನೀವು ಮಾಡ್ತಾ ಇದ್ದೀರಿ. ಸೊ ಅದಕ್ಕೆಲ್ಲ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಇವತ್ತು. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಕಮೆಂಟಲ್ಲಿ ಕೂಡ ಹೇಳಿ. ಇನ್ನು ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ನನಗೆ ಇಷ್ಟೊಂದು ಕಮೆಂಟ್ಸ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್, ಯಾರ್ಯಾರು ಕಮೆಂಟ್ ಮಾಡಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ ಯು. ಬಿಕಾಸ್ ನೀವು ಕಮೆಂಟ್ ಮಾಡಿದ್ರೆ ತಾನೇ ನನಗೆ ಗೊತ್ತಾಗುತ್ತೆ, ಓಕೆ ನನ್ನ ವೀಡಿಯೋಸ್ ಇವ್ರಿಗೆ ಇಂಟ್ರೆಸ್ಟೆಡ್ ಇದ್ದಾರೆ. ಆ್ಯಂಡ್ ವೀಡಿಯೋಸ್ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರಿಗೂ ಕೂಡ ತುಂಬ ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ವೀಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ದೇ ಹೋಗ್ತಾ ಇದ್ದೀರೋ, ಸೊ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇ ಕಮೆಂಟ್ ಬಂದುಬಿಟ್ಟು, ಸಿಸ್ ಸೆನ್ಸಿಟಿವ್ ಡ್ರೈ ಸ್ಕಿನ್ಗೆ ಫೇಸ್ ವಾಶ್ ಮಾಯಿಶ್ಚರೈಸರ್ನ ಹೇಳಿ ಪ್ಲೀಸ್ ಅಂತ ಕಮೆಂಟ್ ಮಾಡಿದ್ದೀರಾ. ಸೊ ನಾನು ಇದುವರೆಗೂ ನಿಮಗೆ ಫೇಸ್ ವಾಶನ್ನು ತೋರಿಸಿದ್ದೀನಿ, ಡ್ರೈ ಸ್ಕಿನ್ ಅವ್ರಿಗೆ ತೋರಿಸಿಲ್ಲ ಅನಿಸುತ್ತೆ. ಬಟ್ ಆ್ಯಸ್ ಪರ್ ಮೈ ಸಜೆಷನ್ ಸೆಟಫಿಲ್ ಫೇಸ್ ವಾಶನ್ನು ಯೂಸ್ ಮಾಡ್ಬೋದು. ಇದು ಎಲ್ಲ ಟೈಪ್ ಆಫ್ ಸ್ಕಿನ್ಗೆ ಸೂಟ್ ಆಗುತ್ತೆ ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ಗೂ ಇದು ಸೂಟ್ ಆಗುತ್ತೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ, ಬಟ್ ನೀವು ಅದನ್ನು ಬಳಸ್ಬೋದು. ಆ್ಯಂಡ್ ನಾನು ಒಳ್ಳೆ ಫೇಸ್ ವಾಶನ್ನು ಮತ್ತೆ ತೋರಿಸ್ತೀನಿ ನನ್ನ ಬ್ಲಾಗಲ್ಲಿ. ಆ್ಯಂಡ್ ಮಾಯಿಶ್ಚರೈಸರ್ ಅಂತಂದರೆ ನಾನು ಆಲ್ರೆಡಿ ತುಂಬ ಸರಿನೇ ಹೇಳಿದ್ದೀನಿ, ಆಕ್ವಾಸಾಫ್ಟ್ FC ಮಾಯಿಶ್ಚರೈಸರ್ ನಾನು ಪ್ರೆಸೆಂಟಾಗಿ ಯೂಸ್ ಮಾಡ್ತಿರೋದು. ಇದು ಡ್ರೈ ಸ್ಕಿನ್, ಆಯಿಲಿ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಇದು ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿರೋದು. ಸೊ ಸದ್ಯಕ್ಕೆ ಇದು ನಾನು ನಿಮಗೆ ಸಜೆಷನ್ ಮಾಡಬಲ್ಲೆ. ಇಲ್ಲ ಅದು ಸ್ವಲ್ಪ ಕಾಸ್ಟ್ಲಿ ಇದೆ ಅಂತಂದರೆ ನಾನು ಹೋಮ್ ಮೇಡ್ ಮಾಯಿಶ್ಚರೈಸರ್ ನಿಮ್ಗೆ ಹೇಳ್ಕೊಟ್ಟಿದ್ದೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು, ಅಕ್ಕ ಪಿಂಪಲ್ ಆ್ಯಂಡ್ ಪಿಂಪಲ್ ಮಾರ್ಕ್ಸ್ ಹೋಗಲು ಟಿಪ್ಸನ್ನು ಹೇಳಿ. ಇಲ್ಲಿ ನೀವು ಟಿಪ್ಸ್ ಕೇಳಿದ್ದೀರಾ, ಸೊ ಹಾಗಾಗಿ ನಾನು ಟಿಪ್ಸ್ ಹೇಳ್ತೀನಿ. ಬಟ್ ಸದ್ಯಕ್ಕೆ ಪಿಂಪಲ್ ಆ್ಯಂಡ್ ಪಿಂಪಲ್ ಮಾರ್ಕ್ಸ್ ಹೋಗಲು ಟ್ರೆಟನಿನ್ ಕ್ರೀಮ್ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಬಟ್ ಇದು ಸ್ಕಿನ್ನನ್ನು ಸ್ವಲ್ಪ ಡ್ರೈ ಔಟ್ ಮಾಡುತ್ತೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಬಟ್ ಟಿಪ್ಸ್ ಅಂತ ನಾನು ಖಂಡಿತ ಶೇರ್ ಮಾಡ್ತೀನಿ. ಥರ್ಡ್ ಕ್ವಶನ್ ಬಂದುಬಿಟ್ಟು, ಯಾವ ಟೋನರ್ ಯೂಸ್ ಮಾಡ್ತೀರಾ ಮ್ಯಾಮ್ ನೀವು ಅಂತ. ಸೊ ನಾನು ಹೋಮ್ ಮೇಡ್ ಟೋನರೇ ಯೂಸ್ ಮಾಡ್ತಿದ್ದೀನಿ ಸದ್ಯಕ್ಕೆ. ಹೋಮ್ ಮೇಡ್ ಟೋನರ್ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ನಾನು ಒಂದ್ಸರಿ ಹೇಳಿದ್ದೆ. ವೆರಿ ಸಿಂಪಲ್, ರೈಸ್ ವಾಟರೇ ಟೋನರಾಗಿ ಯೂಸ್ ಮಾಡ್ಬೋದು. ಇಲ್ಲ ಸ್ಪೆಸಿಫಿಕ್ಕಾಗಿ ಒಂದು ಟೋನರ್ನ ತೋರಿಸಿ ಅಂತ ನಿಮ್ಗೆ ಅನಿಸಿದ್ರೆ ನಾನು ಖಂಡಿತ ಸ್ಪೆಸಿಫಿಕ್ಕಾಗಿ ಒಂದು ಒಳ್ಳೆ ಟೋನರನ್ನು ಪ್ರಿಪೇರ್ ಮಾಡಿ ನಿಮಗೆ ತೋರಿಸ್ತೀನಿ. ನಿಮ್ಮ ಸ್ಕಿನ್ ಟೈಪ್ ಹೇಳಿ, ಮತ್ತು ಸೆನ್ಸಿಟಿವ್ ಸ್ಕಿನ್ಗೆ ಟ್ರೆಟನಿನ್ ಕ್ರೀಮ್ ಯೂಸ್ ಆಗುತ್ತಾ ಅಂತ ಕೇಳಿದ್ದೀರಾ. ಎಸ್, ನನ್ನ ಸ್ಕಿನ್ ಟೈಪ್ ಬಂದುಬಿಟ್ಟು ಹೇಳ್ಬೇಕಂದ್ರೆ ಡ್ರೈ ಸ್ಕಿನ್. ಏನದು ಜಾಸ್ತಿ ಏನಾದರೂ ನಾನು ಕಾಂಪ್ಯಾಕ್ಟ್ ಅಥವಾ ಜಾಸ್ತಿ ಕ್ವಾಂಟಿಟಿ ಫೌಂಡೇಶನ್ ಯೂಸ್ ಮಾಡಿದ್ರು ಸಮೇತ ನನ್ನ ಸ್ಕಿನ್ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ನಾನು ಜಾಸ್ತಿ ಹೋಮ್ ಮೇಡ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ನಂದು ಡ್ರೈ ಸ್ಕಿನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಟ್ರೆಟನಿನ್ ಕ್ರೀಮ್ ನನ್ನ ಸ್ಕಿನ್ಗೆ ಸೂಟ್ ಆಗುತ್ತಾ ಅಂತ ಕೇಳಿದ್ದೀರಾ. ಎಸ್, ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಸೊ ನನ್ನ ಸ್ಕಿನ್ನನ್ನು ಟೆಸ್ಟಿಮೋನಿ ಮಾಡಿನೇ ನನ್ನ ಸ್ಕಿನ್ಗೆ ಸೂಟ್ ಆಗುವಂತಹ ಕ್ರೀಮನ್ನು ಡಾಕ್ಟರ್ ನನಗೆ ಸಜೆಷನ್ ಮಾಡಿದರು. ಟ್ರೆಟನಿನ್ ಕ್ರೀಮ್ ಯೂಶ್ವಲಿ ಪಿಂಪಲ್ಸ್ ಕಡಿಮೆ ಮಾಡೋಕ್ಕೆ ಆ್ಯಂಡ್ ಮಾರ್ಕ್ಸ್ ಕಡಿಮೆ ಮಾಡೋಕ್ಕೆ, ಪೋಸ್ ಮಿನಿಮೈಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಅದು ನನಗೆ ಸೂಟ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಬಂದು, ಪ್ಲೀಸ್ ಸಿಸ್ ಫೇಸ್ ವೈಟನಿಂಗ್ ಕ್ರೀಮ್ ಹೇಳಿ ಅಂತ. ಸೊ ಹೋಮ್ ಮೇಡ್ ಕ್ರೀಮ್ ಅಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಹೋಮ್ ಮೇಡ್ ವೈಟನಿಂಗ್ ಕ್ರೀಮ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಹೇಗೆ ಪ್ರಿಪೇರ್ ಮಾಡಬೇಕು ಅಂತ. ಅದರಿಂದ ಕೂಡ ನಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ. ಇಲ್ಲಪ್ಪ ಅಂತಂದರೆ ನಮ್ಗೆ ಕ್ರೀಮ್ನೇ ಬೇಕು ಖಂಡಿತ, ಅಂದರೆ ನಮಗೆ ಮೆಡಿಕಲಲ್ಲಿ ಸಿಗುವ ಕ್ರೀಮ್ ಬೇಕು ಅಂದರೆ ಸ್ಕಿನ್ ವೈಟನಿಂಗ್ಗೋಸ್ಕರ ನಾನಿಲ್ಲಿ ಆ್ಯಡ್ ಮಾಡಿರ್ತೀನಿ. ಇದು ನನಗೊಬ್ಬರು ಫ್ರೆಂಡ್ ರೆಕಮೆಂಡ್ ಮಾಡಿದ್ರು, ಬಟ್ ನಾನು ಅದನ್ನು ಯೂಸ್ ಮಾಡಿಲ್ಲ. ಬಟ್ ನಾನು ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದೀನಿ, ಅದು ನಾನು ನಿಮ್ಗೆ ರೆಕಮೆಂಡ್ ಮಾಡಲ್ಲ. ಬಿಕಾಸ್ ಯಾವುದೇ ಕ್ರೀಮ್ ನಾನು ನಿಮ್ಗೆ ರೆಕಮೆಂಡ್ ಮಾಡೋಕ್ಕಿಂತ ಮುಂಚೆ ನಾನು ಫಸ್ಟ್ ಆಫ್ ಆಲ್ ಯೂಸ್ ಮಾಡಿಬಿಟ್ಟು ಆ ಕ್ರೀಮ್ ನನಗೆ ಸೂಟ್ ಆದರೆ ಸೊ
ನಾನು ಅದನ್ನು ಸಜೆಷನ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ಸಜೆಷನ್ ಮಾಡಲ್ಲ. ಜಸ್ಟ್ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಗಲಿ ಅಂತ ಮಾತ್ರ ನಾನಿಲ್ಲಿ ಪಿಕ್ ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ನನ್ನ ಸ್ಕಿನ್ ತುಂಬಾ ಈ ಥರ ಇತ್ತು, ಬಟ್ ನಾವು ನನ್ನ ಸ್ಕಿನ್ ಆಲ್ಮೋಸ್ಟ್ 90% ಕ್ಲಿಯರ್ ಆಗಿದೆ ಅಂತ. ಈ ಒಂದು ವಿಡಿಯೋಗೆ ತುಂಬ ಕಮೆಂಟ್ಸ್ ಬಂದಿತ್ತು, ಯಾವ ಹಾಸ್ಪಿಟಲ್ ತೋರಿಸಿದಿರಿ ಮ್ಯಾಮ್ ಅಂತ. ಮೈಸೂರಲ್ಲಿ JSS ಹಾಸ್ಪಿಟಲಲ್ಲಿ ತೋರಿಸಿದ್ದು. ಇದು ಹಾಫ್ ಗೌರ್ಮೆಂಟ್ ಆ್ಯಂಡ್ ಹಾಫ್ ಪ್ರೈವೇಟ್ ಅಂತಲೇ ಹೇಳ್ಬೋದು. ಇಲ್ಲಿ ಜಾಸ್ತಿ ಖರ್ಚೇನು ಬರೋಲ್ಲ, ತುಂಬ ಕಡಿಮೆ ಖರ್ಚಲ್ಲಿ ಸ್ಕಿನ್ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನನಗೆ ಬಂದುಬಿಟ್ಟು ಟೋಟಲಾಗಿ 11,000 ಇಲ್ಲಿವರೆಗೂ ಖರ್ಚಾಗಿರೋದು. ಈ 11,000 1 ಇಯರ್ ಟ್ರೀಟ್ಮೆಂಟ್ಗೆ ಖರ್ಚಾಗಿರೋವಂಥದ್ದು. ಟ್ರೆಟಿನಿನ್ನ ಡೈಲಿ ಅಪ್ಲೈ ಮಾಡ್ತಿದ್ದೀರಾ ಅಂತ. ನಾನು ಡೈಲಿ ಅಪ್ಲೈ ಮಾಡಲ್ಲ. ಓನ್ಲಿ ನನಗೆ ಪಿಂಪಲ್ಸ್ ಸ್ಟಾರ್ಟ್ ಆದಾಗ, ಪಿಂಪಲ್ಸ್ ಅಂತೂ ನನಗೆ ಕಂಪ್ಲೀಟಾಗಿ ಹೋಗಿಲ್ಲ ಅಂತಲೇ ಹೇಳ್ಬೋದು ಟು ಬಿ ಫ್ರ್ಯಾಂಕ್. ನನಗೆ ಲೈಕ್ ಮಂತ್ಲಿ ಪೀರಿಯಡ್ ಪಿಂಪಲ್ಸ್ ಜಾಸ್ತಿ ಆಗೋದು. ಸೊ ಹಾಗಾಗಿ ಆ ಪಿಂಪಲ್ ಆದಾಗೆಲ್ಲ ನಾನು ಅಪ್ಲೈ ಮಾಡ್ತಾ ಇರ್ತೀನಿ. ಆ್ಯಂಡ್ ಯಾವುದಾದ್ರೂ ಈ ಥರ ಡಾರ್ಕಾಗಿ ಮಾರ್ಕ್ ಏನಾದರೂ ಉಳ್ಕೊಂಬಿಟ್ರೆ ಅದಕ್ಕೂ ಕೂಡ ನಾನು ಟ್ರೆಟಿನಿನ್ ಕ್ರೀಮನ್ನು ಅಪ್ಲೈ ಮಾಡ್ತೀನಿ. ಬಟ್ ಎವ್ರಿ ಡೇ ಅಪ್ಲೈ ಮಾಡಂತ ನನಗೆ ಡಾಕ್ಟ್ರು ಮುಂಚೆ ಹೇಳಿದರು, ಬಟ್ ನಾನೇ ಈಗ ರೆಗ್ಯುಲರಾಗಿ ಅಪ್ಲೈ ಮಾಡ್ತಿಲ್ಲ. ಬಿಕಾಸ್ ಯಾಕೆ ನಾನು ಡೈಲಿ ಅಪ್ಲೈ ಮಾಡ್ತಾಯಿಲ್ಲ ಅಂದರೆ, ನಂದು ಆಲ್ರೆಡಿ ಡ್ರೈ ಸ್ಕಿನ್ನು. ಈ ಟ್ರೆಟಿನಿನ್ ಕ್ರೀಮ್ ಯೂಸ್ ಮಾಡಿದಾಗ ಇನ್ನೂ ಡ್ರೈ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಡೈಲಿ ಅಪ್ಲೈ ಮಾಡ್ತಾಯಿಲ್ಲ. ಸೊ ಎಲ್ಲ ಕ್ವೆಶನ್ಗೂ ಆನ್ಸರ್ ಮಾಡಬೇಕಲ್ವ, ಅದಕ್ಕೆ ಈ ಕ್ವೆಶನ್ಗೂ ಕೂಡ ಆನ್ಸರ್ ಮಾಡ್ತೀನಿ. ಟೂ ಬ್ರೇಡ್ ಹೇರ್ ಸ್ಟೈಲ್ ಆಲ್ರೆಡಿ ಒಂದ್ಸರಿ ತೋರಿಸಿದ್ದೆ. ಸೊ ಮತ್ತೆ ತೋರಿಸಿ, ನನಗೆ ತುಂಬ ಒಳ್ಳೆ ಹೇರ್ ಸ್ಟೈಲ್ಸ್ ಬರುತ್ತೆ. ಬಟ್ ಅದು ನಾನು ಈಗ ಮಾಡ್ತಾ ಇಲ್ಲ ಸದ್ಯಕ್ಕೆ. ಸೊ ಯಾವಾಗಾದ್ರೂ ಟೈಮ್ ಸಿಕ್ಕಾಗ ನಾನು ಟೂ ಬ್ರೇಡ್ ಹೇರ್ ಸ್ಟೈಲ್ ಮಾಡಿ ತೋರಿಸ್ತೀನಿ. ಒಬ್ಬರು ಕ್ವೆಶನ್ ಕೇಳ್ತಾನೆ ಇದ್ರು ಕಂಟಿನ್ಯೂಸ್ ಆಗಿ, ಮೇಡಮ್ ಡೇ ಕ್ರೀಮ್ ಹೇಳಿ ಅಂತ. ಸೊ ಆಲ್ರೆಡಿ ನಾನು ಒಂದೇ ಡೇ ಕ್ರೀಮನ್ನು ಸಜೆಸ್ಟ್ ಮಾಡಿದ್ದೀನಿ. ಇಲ್ಲ ಬೇಡ ಅಂತಂದರೆ ನೀವು ಐಕ್ವಾಸಾಫ್ಟ್ ಒಂದೇ ಯೂಸ್ ಮಾಡಿದ್ರೆ ಸಾಕು ಡೇ ಕ್ರೀಮ್ ಆಗಿ. ಇಲ್ಲ ಪರ್ಟಿಕ್ಯುಲರ್ ಆಗಿ ಒಂದು ಡೇ ಕ್ರೀಮೇ ಬೇಕು ಅಂತಂದರೆ ನಾನು ಹೋಮ್ ಮೇಡ್ ಡೇ ಕ್ರೀಮನ್ನು ನಿಮಗೆ ತೋರಿಸ್ತೀನಿ. ಬೀಟ್ರೂಟ್ ಫೇಶಿಯಲ್ ತೋರಿಸಿದಾಗ ಒಬ್ರು ಕಮೆಂಟ್ ಮಾಡಿದ್ರು, ಬೀಟ್ರೂಟ್ ಫೇಶಿಯಲ್ 100% ವರ್ಕ್ ಆಗುತ್ತಾ ಅಂತ. ಸೊ ನಾನು ತೋರಿಸಿರೋ ಫೇಶಿಯಲ್ಸಲ್ಲಿ 100% ವರ್ಕ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಬಿಕಾಸ್ ಒಬ್ಬೊಬ್ಬರು ಸ್ಕಿನ್ ಟೈಪು ಒಂದೊಂದು ಥರ ಇರುತ್ತೆ. ಒಬ್ರದ್ದು ಡ್ರೈ ಸ್ಕಿನ್ ಇರ್ಬೋದು, ಒಬ್ರದ್ದು ಆಯಿಲಿ ಸ್ಕಿನ್ ಇರ್ಬೋದು, ಒಬ್ಬೊಬ್ರದ್ದು ಕಾಂಬಿನೇಷನ್ ಸ್ಕಿನ್ ಇರ್ಬೋದು. ಒಂದೊಂದು ಸ್ಕಿನ್ ಟೈಪ್ಗೂ ಒಂದೊಂದು ಟೈಪ್ ಆಫ್ ಫೇಶಿಯಲ್ ಸೂಟ್ ಆಗುತ್ತೆ. ಸೊ ಬೀಟ್ರೂಟ್ ಅನ್ನೋದು ತುಂಬ ಒಳ್ಳೆಯದು. ಇದು ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಬಟ್ 100% ರಿಸಲ್ಟ್ ಬರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ನೀವು ಯಾವುದೇ ಈವನ್ ಡಾಕ್ಟರ್ ಸಜೆಸ್ಟ್ ಮಾಡಿದರೂ ಕೂಡ 100% ನಾನು ಕ್ಯೂರ್ ಮಾಡ್ತೀನಿ ಅಂತ ಹೇಳಲ್ಲ. 99% ಆದರೂ ಹೇಳ್ತಾರೆ ಹೊರತು 100% ಅಂತ ಇಲ್ಲೂ ಹೇಳಲ್ಲ. ಬಿಕಾಸ್ 100% ನಾವು ಕ್ಯೂರ್ ಮಾಡೋಕ್ಕೆ ನಾವೇನು ದೇವರಿರಲ್ಲ. ನನಗೆ ಗೊತ್ತಿರುವಂತಹ ಕೆಲವೊಂದು ರೆಮಿಡೀಸ್ನ ಶೇರ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ದೊಡ್ಡವರು ಹೇಳುವಂಥ ಕೆಲವೊಂದು ರೆಮಿಡೀಸ್ನ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರ್ತೀನಿ. ಇವೆಲ್ಲ ಏನಕ್ಕೆ ಶೇರ್ ಮಾಡ್ತೀನಿ ಅಂತಂದರೆ, ನಿಮಗೆ ತುಂಬ ಜನಕ್ಕೆ ಹೊರಗಡೆ ಹೋಗಿ ಫೇಶಿಯಲ್ಸ್ ಮಾಡ್ಕೊಳ್ಳೋಷ್ಟು ಅಮೌಂಟ್ ಇರಲ್ಲ, ಅಥವಾ ಅಷ್ಟು ಪೇಷನ್ಸ್ ಇರಲ್ಲ. ಇನ್ನೊಂದೇನೆಂದರೆ, ಪಾರ್ಲರ್ಗಳಲ್ಲಿ ಫೇಶಿಯಲ್ಸ್ ಮಾಡಿಸ್ಕೊಂಡಾಗ ಅವರು ನಿಮಗೆ ಫ್ರೆಶ್ ಆಗಿ ನಿಮಗೋಸ್ಕರನೇ ಯಾವುದೇ ಹೊಸ ಕ್ರೀಮನ್ನು ಯೂಸ್ ಮಾಡಲ್ಲ, ಹೊಸದಾಗಿ ಯೂಸ್ ಮಾಡಲ್ಲ. ಓಕೆನಾ? ಐ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಬಟ್ ಹಂಗೆ ನಾವು ಯೂಸ್ ಮಾಡ್ಕೊಳ್ಳೋ ಬದಲು ಮನೆಯಲ್ಲೇ ನಮ್ಮ ಮನೆಯಲ್ಲೇ ಅವೈಲೇಬಲ್ ಇರುವಂಥ ಪ್ರಾಡಕ್ಟ್ಸಿಂದ ನಾವು ಫೇಶಿಯಲ್ಸ್ನ ಮಾಡಿಕೊಂಡ್ರೆ ನಮಗೆ ಒಂದು ನ್ಯಾಚುರಲ್ ಫೇಶಿಯಲ್ ಮನೆಯಲ್ಲೇ ಸಿಗುತ್ತೆ. 2 ಮನಿ ಸೇವ್ ಮಾಡ್ಬೋದು. 3 ನಾವು ಪ್ರತಿ ಸರಿನೂ ಫೇಶಿಯಲ್ ಮಾಡ್ಕೊಂಡಾಗ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಒಂದ್ರ ಮೇಲೆ ಒಂದು ಕ್ರೀಮನ್ನು ರಬ್ ಮಾಡಲ್ಲ. ಸೊ ಹಾಗಾಗಿ ಇವೆಲ್ಲ ಕೂಡ ಬೆನಿಫಿಟ್ಸ್ ಇದೆ. ಇವೆಲ್ಲ ಕೂಡ ನಮಗೆ ಆ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋಕ್ಕೆ, ನಮ್ಮ ಸ್ಕಿನ್ನನ್ನು ನಾವು ಮನೆಯಲ್ಲೇ ಪ್ರೊಟೆಕ್ಟ್ ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕಾಗಿ ನಾನು ಮನೆಯಲ್ಲೇ ಕೆಲವೊಂದು ಫೇಶಿಯಲ್ಸ್, ಕೆಲವೊಂದು ಕ್ರೀಮ್ಸನ್ನು ನಿಮಗೆ ಪ್ರಿಫರ್ ಮಾಡ್ತಾ ಇರ್ತೀನಿ. ಇನ್ನೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಅಥವಾ ನನ್ನ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂತ ನಿಮಗೆ ಅನ್ನಿಸ್ತಾ ಇದ್ದರೆ ನೀವು ಕಮೆಂಟ್ಸಲ್ಲಿ ತಪ್ಪದೆ ಕೇಳಿ. ನಿಮ್ಗೆ ಇನ್ನೂ ಯಾವುದೇ ಡೌಟ್ ಇದ್ದರೂ ಸಮೇತ ಕ್ವಶನ್ಸನ್ನು ಕೇಳ್ಬೋದು. ಸೊ ನಾನು ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡ್ತೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಆನ್ಸರ್ ಸಿಕ್ತು ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಯಾವುದಾದ್ರೂ ನಿಮ್ಮ ಕಮೆಂಟ್ಗೆ ಆನ್ಸರ್ ಸಿಕ್ಕಿಲ್ಲ ಅಂತಂದರೆ ಐ ಆಮ್ ಸೊ ಸಾರಿ. ನೆಕ್ಸ್ಟ್ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲೇ ನಿಮ್ಮ ಕಮೆಂಟ್ಗೆ ನಾನು ಆನ್ಸರ್ ಮಾಡ್ತೀನಿ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್. ಬಾಯ್.